ಸೂಪರ್ ಡಿಫರೆಂಟ್ ಟೇಸ್ಟ್. ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಸಹ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ದಿನ ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾನು ಯಾವಾಗಿನ ಥರ ಕೂಡ ಇವತ್ತು ಸಹ ಒಂದು ಹೊಸ ವೆಜ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ತುಂಬಾ ಒಂದು ರುಚಿಕರವಾಗಿರುವಂಥ ಎಗೇನ್ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿಯನ್ನೇ ಶೇರ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ಈ ಪಾಲಕ್ ಸೊಪ್ಪನ್ನು ಹಾಕಿ ಒಂದು ಅದ್ಭುತವಾದಂಥ ಒಂದು ಗ್ರೇವಿಯನ್ನು ರೆಡಿ ಮಾಡಲಿಕ್ಕಿದ್ದೀನಿ. ಅದು ಸಹ ಕಡಲೆ ಹಿಟ್ಟನ್ನು ಹಾಕಿ ಯಾವ ರೀತಿ ಒಂದು ಯುನೀಕ್ ವೇಯಲ್ಲಿ ಈ ಒಂದು ಪಲ್ಯವನ್ನು ಮಾಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ. ಹಾಗೆ ಪಾಲಕ್ ಅಂತೂ ಎಲ್ರಿಗೂ ಗೊತ್ತಿದೆ ಎಷ್ಟೊಂದು ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಹಾಗೆ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಎಷ್ಟೊಂದು ಆರೋಗ್ಯಕರ ಅಂತ ಹೇಳಿ. ಹಾಗಾಗಿ ಈ ರೀತಿ ಒಂದು ನಾವು ಪಲ್ಯವನ್ನು ಮಾಡಿ ಕೊಟ್ಟರೆ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ತುಂಬಾ ಖುಷಿಪಟ್ಟು ಹಾಗೆಯೇ ರುಚಿಕರವಾಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟಿದ್ದನ್ನು ತಿಂತಾರೆ. ಆ ಒಂದು ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾದರೆ ಡೆಫಿನೆಟ್ಲಿ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಥರದ ಹೊಸ ಹೊಸ ರೆಸಿಪೀಸನ್ನು ಹಾಕುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಸಪೋರ್ಟ್, ನಿಮ್ಮ ಮೋಟಿವೇಶನ್ ನಮಗೆ ಖಂಡಿತವಾಗ್ಲೂ ಬೇಕು ಈ ಒಂದು ನಮ್ಮ ರೆಸಿಪಿ ಜರ್ನಿಯಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗೋದಾದರೆ ಡೆಫಿನೆಟ್ಲಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಮಗೆ ಅದು ನಿಜವಾಗ್ಲೂ ಮೋಟಿವೇಟ್ ಮಾಡುತ್ತೆ. ಹಾಗೆಯೇ ನಿಮಗೆ ಒಂದು ವೇಳೆ ಇಷ್ಟ ಆಗಿದೆ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಂಡು ಈ ಒಂದು ನಮ್ಮ ರೆಸಿಪಿ ಜರ್ನಿಯನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋ ಬನ್ನಿ. ಈ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ತೊಗರಿಬೇಳೆ. ನೆನೆಯಲಿಕ್ಕೆ ಹಾಕಿಟ್ಟಿರುವಂಥ ತೊಗರಿಬೇಳೆ 1 ಕಪ್ಪಿನಷ್ಟು. ನಂತರ ಆ್ಯಡ್ ಮಾಡ್ತಾ ಇದ್ದೀನಿ ಶೇಂಗಾ. ಇಲ್ಲಿ ನೋಡ್ಬೋದು 1/4 ಕಪ್ಪಿನಷ್ಟು ಶೇಂಗಾವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಳದಿ ಹುಡಿ, ನಂತರ ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ನೀರು. ಒಂದು 3 ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡಿ ನಾನು ಒಳ್ಳೆಯದಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪ್ರೆಷರ್ ಕುಕ್ಕರಲ್ಲಿ ಹಾಕಿಟ್ಟು ಇದನ್ನು ಬೇಯಿಸ್ಕೊಳ್ಬೋದು. ಉಪ್ಪನ್ನು ನಾನು ಇವಾಗ ಆ್ಯಡ್ ಮಾಡಲಿಲ್ಲ, ನಂತರ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಒಳ್ಳೆ ಮಾಡಿ ಇವಾಗ ಬೇಯಿಸ್ಕೊಳ್ಬೇಕು. ಇವತ್ತಿನ ನಮ್ಮ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾನು ಬಳಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು. ಸೊ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ನನಗೆ ಸಿಕ್ಕಿತ್ತು ಇವತ್ತು. ಹಾಗೆ ಒಂದು 2 ಕಟ್ಟಷ್ಟು ಪಾಲಕನ್ನು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಸಪೂರವಾಗಿ ಇದನ್ನು ನಾನು ಕಟ್ ಮಾಡಿಕೊಳ್ತಾ ಇದ್ದೀನಿ. ಈ ರೀತಿ ಪಾಲಕನ್ನು ಕಟ್ ಮಾಡಿ ಆದ ನಂತರ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಮೇನಾಗಿ ಬೇಕಾಗಿರುವಂಥದ್ದು ಈ ಕಡಲೆ ಹಿಟ್ಟೇನಿದೆ ನೋಡಿ, ಅದೊಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ತಣ್ಣಗಿರುವಂಥ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದರ ಸ್ಲರಿ ಥರ ಮಾಡಿಕೊಳ್ಬೇಕು. ಸ್ವಲ್ಪ ಗಂಟು ನಿಲ್ಬಾರ್ದು. ಈ ರೀತಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಪೇಸ್ಟ್ ಥರ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ತುಂಬ ತಿಕ್ಸಲ್ಲ, ತುಂಬ ತೆಳುಸಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಇದು ಬರಬೇಕು. ಇಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನಮಗೆ ಇವತ್ತಿನ ಈ ರೆಸಿಪಿಗೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿಲ್ಲ ನಮಗೆ. ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇವತ್ತಿನ ಈ ರೆಸಿಪಿನ ಹೊರಗಡೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು. ನಂತರ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು 2ರಿಂದ 3 ನಿಮಿಷದ ಒಳಗಡೆ ಈ ಪಾಲಕ್ ಬೇಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಮುಚ್ಚಳವನ್ನು ಹಾಕಿಬಿಟ್ಟು ನಾನು ಒಂದು 2ರಿಂದ 3 ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ.
ಇವಾಗ ಇಲ್ಲಿ ನೋಡ್ಬೋದು ಪಾಲಕ್ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಇನ್ನು ಸ್ವಲ್ಪನೇ ಬೇಯಲಿಕ್ಕೆ ಬಾಕಿ ಇರುವಂಥದ್ದು. ಈ ಸಮಯದಲ್ಲಿ ನಾನು ಮೊದಲಿಗೆ ನಿಮಗೆ ತೋರಿಸಿದ್ದೆ ನೋಡಿ, ಆಲ್ರೆಡಿ ಈ ತೊಗರಿಬೇಳೆ ಆಗಿರ್ಬೋದು, ಶೇಂಗಾ, ಇದನ್ನು ನಾನು ಸಪ್ರೇಟಾಗಿ ಬೇಯಿಸಿಟ್ಟಿದ್ದೆ ನೋಡಿ. ಆ ಒಂದು ಏನು ತೊಗರಿಬೇಳೆ ಬೆಂದಿರುವಂಥ ತೊಗರಿಬೇಳೆಯನ್ನು ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಚೆನ್ನಾಗಿ ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಈ ಥರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಮುಚ್ಚಳವನ್ನು ಹಾಕಿಬಿಟ್ಟು ಮತ್ತೊಮ್ಮೆ 2 ರಿಂದ 3 ನಿಮಿಷ ಒಳ್ಳೆ ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಒಳ್ಳೆ ಕುದಿ ಬರ್ತಾ ಇದೆ. ಹಾಗೆಯೇ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಕಲರ್ಸ್ ನಮಗೆ ಕಾಣಿಸ್ತಾ ಇದೆ, ಗ್ರೀನ್ ಆಗಿ. ಹಾಗೆಯೇ ತೊಗರಿಬೇಳೆ ಕಲರ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಸಮಯದಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಳಿಯನ್ನು ನೆನೆಲಿಕ್ಕೆ ಇಟ್ಟಿದ್ದೆ, ಅದರ ಒಂದು ಪ್ಯೂರಿಯನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಸಣ್ಣ ತುಂಡು ಬೆಲ್ಲದ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು ನೀವು, ಆದರೆ ಇದು ಹಾಕಿದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನು ಸಹ ಆ್ಯಡ್ ಮಾಡಿಬಿಟ್ಟು ಮತ್ತೊಮ್ಮೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವು ಈ ಕಡಲೆ ಹಿಟ್ಟನ್ನು ಏನು ಸ್ಲರಿ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೊಮ್ಮೆ ಆ್ಯಡ್ ಮಾಡಿದ ತಕ್ಷಣ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಇದು ಅಲ್ಲಲ್ಲಿ ಗಂಟು ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ತಿಕ್ಕಾಗಲಿಕ್ಕೆ ಗ್ರೇವಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸಮಯದಲ್ಲಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದನ್ನು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮಗೆ ಯಾವ ರೀತಿ ನೋಡಿ ಥಿಕ್ನೆಸ್ ಬೇಕು ಗ್ರೇವಿದು ಆ ಥರ ನಾವು ನೀರನ್ನು ಹಾಕಿ ಇದನ್ನು ಅಡ್ಜಸ್ಟ್ ಮಾಡಿದರೆ ಆಯಿತು. ಸೊ ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಉಪ್ಪು ಸರಿ ಇದೆಯಾ, ಎಷ್ಟು ಬೇಕು ಅಂತ ಹೇಳಿ ನೀವು ಇಲ್ಲಿ ಚೆಕ್ ಮಾಡಿದರೆ ಆಯಿತು. ಹಾಗೆಯೇ ಇಲ್ಲಿ ನಾನು ನೀರನ್ನು ಹಾಕಿಬಿಟ್ಟು ನಮಗೆ ಎಷ್ಟು ನೋಡಿ ಅಂದಾಜು ಗ್ರೇವಿ ಥಿಕ್ನೆಸ್ ಬೇಕು ಆ ರೀತಿ ನಾನು ನೀರನ್ನು ಹಾಕಿ ಇಲ್ಲಿ ಚೆನ್ನಾಗಿ ಗ್ರೇವಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಗ್ರೇವಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಸೂಪರಾಗಿ ಕಲರ್ ಸಹ ಬಂದಿದೆ, ಹಾಗೆಯೇ ಥಿಕ್ನೆಸ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ಥರ ನೀವು ಚೆಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳವನ್ನು ಹಾಕಿ 1-2 ನಿಮಿಷ ಕುದಿ ಬರಲಿಕ್ಕೆ ಇಟ್ಟು ಇದನ್ನು ಕೆಳಗಿಳಿಸಿದ್ರೆ ಆಯಿತು. ಇವಾಗ ನಾನು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ನಾನು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಜೀರಿಗೆಯನ್ನು ಫ್ರೈ ಮಾಡಿಬಿಟ್ಟು ನಾನು ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಈ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 10 ಎಸಳಷ್ಟು ಬೆಳ್ಳುಳ್ಳಿ ಆಗಿರ್ಬೋದು, ಅದನ್ನು ಪೂರವಾಗಿ ನೋಡಿ ಈ ರೀತಿ ಚಾಪ್ ಮಾಡಿಬಿಟ್ಟು ಈ ಒಗ್ಗರಣೆಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಗ್ರೇವಿಗೆ. ಇದೇ ಸಮಯದಲ್ಲಿ ನಾನು ಸ್ವಲ್ಪ ಹಿಂಗು ಹುಡಿಯನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗು ಹುಡಿಯನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೊಮ್ಮೆ ಇದನ್ನು ಸ್ವಲ್ಪ ಹೊತ್ತು ಈ ಬಾಣಲೆಯಲ್ಲಿ ಇಟ್ಟು ಇವಾಗ ಇದಕ್ಕೆ ನಾನು 3ರಷ್ಟು ಗಿಡ್ಡ ಬ್ಯಾಡಗೆ ಮೆಣಸು ಹಾಗೆಯೇ 1ರಷ್ಟು ಉದ್ದ ಬ್ಯಾಡಗೆ ಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸಹ 1 ನಿಮಿಷ ತನಕ ಫ್ರೈ ಮಾಡಿಬಿಟ್ಟು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು 1 ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕಿದ ತಕ್ಷಣ ನಾವು ಈ ಬಾಣಲೆಯನ್ನು ಕೆಳಗಿಟ್ಟರೆ ಆಯಿತು. ನಂತರ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಮೆಣಸಿನ ಹುಡಿ ಏನಿದೆ ನೋಡಿ ಅದು ಬೇಗ ಕರಗಿಸ್ತದೆ. ಹಾಗಾಗಿ ತಕ್ಷಣ ನಾವು ಮೆಣಸಿನ ಹುಡಿಯನ್ನು ಹಾಕಿದ ತಕ್ಷಣ ಒಮ್ಮೆ ಇದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ನಂತರ ನಾವು ಒಗ್ಗರಣೆಯನ್ನು ಡೈರೆಕ್ಟಾಗಿ ನಾವು ರೆಡಿ ಮಾಡಿ ಇಟ್ಟಿರುವಂಥ ಗ್ರೇವಿಗೆ ಹಾಕಿಬಿಟ್ರೆ ಆಯಿತು. ನಮ್ಮದು ಗ್ರೇವಿ ಏನಿದೆ ನೋಡಿ ಇದು ರೆಡಿ ಆಗೋಗ್ಬಿಡುತ್ತೆ. ಹಾಗೆಯೇ ಸೂಪರ್ ಆಗಿರುವಂಥ ಒಗ್ಗರಣೆ ಕೂಡ ಇಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತೀನಿ.
ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮದು ಸೂಪರ್ ಆಗಿರುವಂತಹ ಮುದ್ದೆ ಪಲ್ಯ ಅಂತ ಹೇಳಿ ಸಹ ಕರೀತಾರೆ ಇದಕ್ಕೆ. ಹಾಗೆಯೇ ನಮಗೆ ಪಾಲಕ್ ಪಲ್ಯ ಅಂತೇಳಿ ಸಹ ಕರಿಬೋದು. ಸೂಪರ್ ಟೇಸ್ಟಿಯಾಗಿರುವಂತಹ ನಮ್ಮ ಪಾಲಕ್ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ನೀವು ಬಿಸಿ ಬಿಸಿ ರೈಸ್ ಜೊತೆಗೆ ಊಟ ಮಾಡ್ಕೊಳ್ಬೋದು, ಅಥವಾ ನೀವು ಮುದ್ದೆ ಜೊತೆಗೆ ಅಥವಾ ಚಪಾತಿ ಜೊತೆಗೂ ಇದನ್ನು ತಿನ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ನಿಮಗೆ ಇದು ಬಂದಿತ್ತು ಅಂತ ಹೇಳಿ ನಮಗೆ ತಿಳಿಸಿ ಕೂಡ. ಹಾಗೆ ಇವಾಗ ಇಲ್ಲಿ ಗ್ರೇವಿ ರೆಡಿ ಆಗಿದೆ, ಇನ್ನೇನು ಊಟ ಮಾಡದೆ. ಇವತ್ತು ನಾವು ಈ ಸೂಪರ್ ಟೇಸ್ಟಿಯಾಗಿರುವಂತಹ ಪಲ್ಯವನ್ನು ಬಿಸಿ ಬಿಸಿ ಅನ್ನದ ಜೊತೆಗೇ ಊಟ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಸೂಪರಾಗಿ ಕಾಣಿಸ್ತಾ ಇದೆ ನನಗಂತೂ. ಹಾಗೆ ಇದನ್ನು ನಾನು ಇವತ್ತು ಅನ್ನದ ಜೊತೆಗೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಹಪ್ಪಳವನ್ನು ಸಹ ಫ್ರೈ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡ್ಬೋದು ಸ್ವಲ್ಪ ರೈಸ್ ಜೊತೆಗೆ ಈ ಒಂದು ಪಲ್ಯವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಪ್ಪಳ ಹಾಕಿ ಈ ರೀತಿ ಈ ಪಲ್ಯವನ್ನು ತಿನ್ನಬೇಕು. ಸೂಪರ್, ಡಿಫ್ರೆಂಟ್ ಟೇಸ್ಟ್. ಇದು ವೈಟ್ ರೈಸಿಗೆ ಇನ್ನೂ ಸಹ ಚೆನ್ನಾಗಿ ಆಗುತ್ತಲ್ಲ. ವೈಟ್ ರೈಸ್ಗೆ ಸೂಪರ್. ಇದು ಕಡಲೆ ಎಲ್ಲ ಹಾಕಿ ಬಾರಿ ಒಳ್ಳೇದು ಮಾಡಿ ಮನೆಯಲ್ಲಿ. ಒಳ್ಳೆದುಂಟಲ್ಲ, ತುಂಬಾ ಹೆಲ್ದಿ ಕೂಡ ಮಕ್ಕಳಿಗೆ. ಜೋಶುಗಳಿಗೆ ತುಂಬಾ ಇಷ್ಟ ಇದೆ. ಅವ್ನಿಗೆ ಇಷ್ಟ ಆಗುದೇ ಕಡಿಮೆ. ಪಾಲಕ್ ತಪ್ಪು ಹಾಕಿದ್ಯಾ? ಪಾಲಕ್ ತುಪ್ಪ ಹಾಕಿ ಒಗ್ಗರಣೆ ಸೂಪರ್ ಇದೆ. ಬೆಳ್ಳುಳ್ಳಿದ ಒಗ್ಗರಣೆ ತುಂಬಾ ಟೇಸ್ಟಿಯಾಗಿ ಆಗುತ್ತಲ್ಲ. ಈಗ ರಾಗಿ ಮುದ್ದೆ ಕೂಡ ಚೆನ್ನಾಗಿರ್ತದೆ. ತುಂಬಾನೇ ಚೆನ್ನಾಗಿ ಆಗುತ್ತೆ, ಟೇಸ್ಟ್ ಆಗಿ ಆಗುತ್ತೆ. ಆಮೇಲೆ ಹೆಲ್ದಿ ಕೂಡ. ನಾವು ಪಾಲಕ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಮಾಡಿ ತೋರಿಸಿದ್ದೀನಿ. ಡೆಫಿನೆಟ್ಲಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳಿ ಹೇಳ್ತೀನಿ ಅಲ್ವಾ. ಸೂಪರ್ ಉಂಟು, ನೀವು ಕೂಡ ಟ್ರೈ ಮಾಡಿ. ರೈಸಿಗೆ ಮಾತ್ರ, ಡೈಲಿ ಒಂದು ಹಪ್ಪಳ ರೈಸಿಗೆ ಮಾತ್ರ ಆಯ್ತಾ. ಕರುಕುರು ಟ್ರೈ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ನಿಮ್ಗೆ ಇದನ್ನ ರೊಟ್ಟಿ ಜೊತೆಗೆ ಸಹ ತಿನ್ಬಹುದು, ಚಪಾತಿ ಜೊತೆಗೆಲ್ಲ, ರಾಗಿ ಮುದ್ದೆ, ದೋಸೆ ಇದಕ್ಕೆಲ್ಲ ಸಹ ಟೇಸ್ಟ್ ಮಾಡಬಹುದು. ಟೇಸ್ಟ್ ಆಗುತ್ತೆ, ಹೆಲ್ದಿ ಕೂಡ. ಟ್ರೈ ಮಾಡಿ ಅಂತ ಹೇಳಿ ಹೇಳ್ತಾ ಈ ಒಂದು ಸಿಂಪಲ್ ಆಗಿರುವಂತ ರೆಸಿಪಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಸಿಗ್ತೀವಿ ನಮ್ಮ ಬರುವಂತ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಒಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.